ಸರ್. ಫ್ರೂಟ್ ಉಪವಾಸ ಇದ್ದ ನನ್ನ ಮಗ, ನಮ್ಮ ಸೊಸೆ, ನನ್ನ ಮಗ ಎಲ್ಲ ಫ್ರೂಟ್ ತಗೊಂಬರ್ತೀನಿ ಅಂತ ಹೋಗಿದ್ದು. ಹೋಗಿ ಅಲ್ಲಿ ಕರ್ದು ಇದ್ರ ಮೇಲೆ ಕೈ ಹಾಕ್ಕೊಂಡು ಹಿಂಗೆ ಚುಚ್ಚಿರೋದಂತೆ ಸರ್. ಮುಬಾರಕ್ ಅಂತ ಅವನ ಹೆಸರು ಮುಬಾರಕ್. ಅವನು ಫ್ರೆಂಡು, ಅವನು ಬಡ್ಡಿ ಗಿಡಿ ಕೊಡ್ಕೊಂಡು ಇರ್ತಾನೆ. ನನ್ನ ಮಗನಿಗೆ ಫ್ರೆಂಡೇ ಮೊದಲಿಂದಾನು ಸ್ಕೂಲ್ ಓಡ್ತಿತ್ತಲ್ಲ ಆವಾಗಲಿಂದಾನು ಫ್ರೆಂಡೇ ಅವನು. ನನಗೂ ನನ್ನ ತಾಯಿ ಅಂತ ಹೇಳ್ತಿದ್ದ. ಹ್ಞೂ, ನಿನ್ನ ನಮ್ಮ ಕಡಮ್ಮ, ಇವರೆಲ್ಲ ನನ್ನ ಅಣ್ಣ ತಮ್ಮದಿರು ಅಂತ ಬರ್ತಿದ್ದ ಮನೆಗೆಲ್ಲ. ಗೊತ್ತಿಲ್ಲ ಸರ್. ಒಂದು 15 ದಿವಸ ಹಿಂದೆ ಹೇಳಿದ ಅಂತೆ, ನೀವು ಹುಷಾರಾಗಿ ಇರು, ಎಲ್ಲ ಕಣಾಗಿ ಬರ್ತಾಯಿದ್ದೀಯಾ ಅಂತ. ನನ್ನ ವಾರ್ನಿಂಗ್ ಕೊಟ್ಟಿರೋದು ಅವನು, ಮುಬಾರಕ್ ಹೊಡೆದವನಲ್ಲ ಅವನು. ನನ್ನ ಮಗ ಹೇಳ್ದಂತೆ, ನಾನು ಏನಪ್ಪ ಮಾಡಿದ್ದೀನಿ, ತಪ್ಪೇನು ಮಾಡಿಲ್ವಲ್ಲ ನಾನು ಯಾಕೆ ಇದು ಮಾಡಬೇಕು? ತಪ್ಪು ಮಾಡಿದರೆ ನಾನು ತಲೆ ಬಗ್ಗಿಸ್ತೀನಿ. ನಾನು ತಪ್ಪೇನು ಮಾಡಿಲ್ಲ. ನಾನು ಆಯಿತು, ನನ್ನ ಕೆಲಸ ಆಯಿತು, ನನ್ನ ಮನೆಗೆ, ನನ್ನ ತಾಯಿಗೆ, ಮಕ್ಕಳಿಗೆ ಸಾಕಬೇಕು ನಾನು ಅಂತ ಸುಮ್ಗೆ ಇಟ್ಬಿಟ್ಟು. ನನ್ನ ಮಗ ಪ್ಲೇನಿಂಗ್ ಮಿಷಿನ್ಗೆ ಹೋಗ್ತಿದ್ದ ಸರ್. ಇಲ್ಲ, ಅವನು ಇಲ್ಲ, ಕೆಲ್ಸಕ್ಕೇನೆ ಹೋಗ್ತಿರಲಿಲ್ಲ. ಬಡ್ಡಿಗೆ ಕಾಸು ಕೊಟ್ಟು ಆ ಬಡ್ಡಿ ಕಾಸು ತಿಂತ್ಕೊಂಡು ಇತ್ತ. ಇನ್ನು ನನಗೆ 3 ಮಕ್ಕಳು. ಇವನೇ ದೊಡ್ಡವನು. ನಮ್ಮ ಯಜಮಾನ್ರೂ ಇಲ್ಲ, ತೀರೋಗವ್ರೆ. ನನ್ನ ಮಗನೇ ಎಲ್ಲರಿಗೂ ಸಾಕ್ತಿದ್ದ. 6-7 ಜನಗೂ ಅವನೇ ಸಾಕ್ತಿದ್ದ ಕೂಲಿ ಮಾಡಿ. ಇಬ್ಬರು, ಒಂದು 10 ವರ್ಷ ಆಯಿತು. ಇಲ್ಲ, ಪ್ರೆಗ್ನೆಂಟ್ ಇಲ್ಲ. ಒಂದು 8 ವರ್ಷದ ಹೆಣ್ಣು ಪಾಪು ಐತೆ, 6 ವರ್ಷದ ಗಂಡು ಪಾಪು ಐತೆ. ಮಗಳು ಹುಸ್ನಾ ಅಂತ, ಮಗ ಅಜ್ಗರ್ ಅಂತ. ಏನೂ ಇಲ್ಲ ಸರ್, ಸುಳ್ಳು ಹೇಳ್ತಾ ಇರೋದು. ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಸರ್. ನಾವು ಹೋಗ್ತೀವಿ, ಪೂಜೆ ಮಾಡ್ತೀವಿ ಎಲ್ಲ. ನಮ್ಮ ಜೊತೆಗೆ ಅವನು ಬರ್ತಿದ್ದ. ನೀವು ಹೋಗ್ತಾ ಇದ್ದೀರಲ್ಲ ಗೌರಿ ಹತ್ರ, ನಾನು ಬರ್ತೀನಿ ನಡೀರಿ ಅಂತ. ಅವರು ಹೆಂಗಸ್ರಿಗೂ ಒಂದು 2-3 ಸತಿ ಕರ್ಕೊಂಡು ಬಂದವನೇ ನಮ್ಮ ಜೊತೆಗೇನೆ. ನಾವೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಕೆಸಮುಡಿಗೆ ಎಲ್ಲ ಬಂದಿದ್ದೀವಿ ಸರ್. ಏನಿಲ್ಲ, ಅವ್ನು ಸುಳ್ಳು ಹೇಳಿರೋದು ಸರ್, ಸುಳ್ಳು ಹೇಳಿರೋದು. ಏನೂ ಇಲ್ಲ, ಸುಳ್ಳು ಹೇಳಿರೋದು ಅವನು. ಏನೂ ಇಲ್ಲ. ನಾವು ಎಲ್ಲರೂ ಹೋಗಂಗೆ ನಾವು ಹೋಗ್ತೀವಿ ಸರ್. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಪಾಠ ಮಾಡ್ತೀವಿ, ಬರ್ತೀವಿ. ನಮ್ಮ ಜೊತೆಗೆ ನಾನು ಬರ್ತೀನಿ, ನನ್ನ ಹೆಂಡತಿಗೂ ಕರ್ಕೊಂಡು ಬರ್ತೀನಿ ಅಂತ 2-3 ಸತಿ ಕರ್ಕೊಂಡು ಬಂದವನೇ ಅವನು. ಅದು ಯಾಕೆ ಹೋಯ್ತೋ ಏನಾಯ್ತೋ ದೇವ್ರಿಗೆ ಗೊತ್ತು, ಅವನಿಗೆ ಗೊತ್ತು. ಏನಾಯ್ತೋ ಗೊತ್ತಿಲ್ಲ. ಅವನು ಬಚ್ಚಿ ಬರಬೇಕು, ನನಗೆ ಬಿಡಲ್ವಲ್ಲ ಇವಾಗ ಅವರು ಅಂತ ಅವನು ಸುಳ್ಳು ಹೇಳಿರೋದು ಸರ್. ಮುಮ್ತಾಜ್ ಅಂತ.